ಆ ಸೀನು ಸುಮಾರು ವೈರಲ್ ಆಗಿದ್ದಂತಹ ಫೋಟೋನ ಸೇಮ್ ಇಡಿಸ್ದಂಗಿತ್ತು. ಯಾವುದು ದರ್ಶನ್ ಸರ್ದು ಜೈಲಲ್ಲಿರುವಂತಹ ಸೀಕ್ವೆನ್ಸಸ್. ನನ್ ಗಡ್ಡ ಬರ್ತಿದ್ಯಾ ನೀನು? ಸೊ ಡಾಲಿ ಅವರು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಫಸ್ಟ್ ನನ್ನ ಮೇಲೆ ನೋಡೋ, ನನ್ಗೆ ಯಾರ ಮೇಲೂ ಏನೋ ನನ್ಗೆ ಗೊತ್ತಿಲ್ಲ. ನಿನ್ ಮುಖಕ್ಕೆ ನಾನು ನಿನ್ ಮೇಲೆ ಬಿಡ್ ಮಾಡ್ತಾ ಇದ್ದೀನಿ. ಅಲ್ಟಿಮೇಟ್ಲಿ ನೀನು ನಂಬಿಕೆ ಉಳಿಸ್ಕೊಬೇಕು, ಏನ್ ಮಾಡ್ತೇ ಗೊತ್ತಿಲ್ಲ ಅಂತ ಹೇಳಿ ಕಳ್ಸೋದು. ಬೆಳೆದಿದ್ದು ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡ್ ತಿಂದೋರ್ ನೀವು. ಅಂಕಲ್ ನ ಹೊಡಿತೀನಿ ಸುಬೇ. ಯಾಕೆ 8 ವರ್ಷ ಆಯ್ತಲ್ಲ ನಡುವೆ ಅಂತರವಿರಲಿಯಿಂದ JC ಯೂನಿವರ್ಸಿಟಿಗೆ ಗ್ರಾಜುಯೇಷನ್ 8 ವರ್ಷ ಮಾಡಿದ್ರ. ಇವಾಗೇ ನೋಡ್ತಾ ಇದೀವಿ ಗಿಲ್ಲಿಯನ್ ಒಬ್ಬ ನಟ ಬಾಲ್ಟ್ ಹುಡ್ಗ ಆಗಿದ್ದವನು ಇವತ್ತು ಯಾವ ರೀತಿ ಪೊಲೀಸ್ ಎಸ್ಕಾರ್ಟ್ ಅಲ್ಲಿ ಅವ್ನ ಊರಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ. ಅದೇ ಎಷ್ಟೊಂದು ಜನ ಜೀವನದಲ್ಲಿ ಘಟನೆ ನಡೆದಿರುತ್ತೆ ಅಂತಂದ್ರು. ಅಲ್ಲೂ ಒಂದ್ ಕಡೆ ಮೆನ್ಷನ್ ಮಾಡಿದ್ರ, ಆದ್ರೆ ಬೇಸ್ಡ್ ಆನ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅಂತ. ಅವ್ರಿಗೆ ಮೈಂಡ್ಗೆ ಮಸಲ್ಸ್ಗೆ ಸ್ವಲ್ಪ ಅದು ಕಂಟ್ರೋಲ್ ತಪ್ಪಿಡುತ್ತೆ. ಒಂದೊಂದ್ಸತಿ ರಿಯಲ್ ಆಗಿ ಹೊಡೆದಿದ್ದಾರೆ, ಆಮೇಲೆ ಈಗ ಚೋಕ್ ಮಾಡ್ಕೊಂಡು ಎಳ್ಕೊಂಡು ಹೋಗ್ತಾರೆ. ನಾನು ಬಡ್ಕೊಂತಾ ಇದೀನಿ, ಕಿರ್ಸ್ತಾ ಇದೀನಿ ಅಲ್ಲಿ. ಎಲ್ಲರೂ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಫೈಟ್ ಸೀನ್ ಅಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದ್ ನನ್ ಖಡಕ್ ಮೂಮೆಂಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆಗೆ ನನ್ನ ಶೋ ಅಲ್ಲಿ JC ದ ಯೂನಿವರ್ಸಿಟಿ ಸಿನಿಮಾ ತಂಡದಿಂದ ಸೂರ್ಯ ಪ್ರಖ್ಯಾತ್ ಅವರು, ಹಾಗೆ ಹೀರೋಯಿನ್ ಆಗಿರುವಂತಹ ಭಾವನಾ ಅವರು, ನಿರ್ದೇಶಕರಾಗಿರುವಂತಹ ಚೇತನ್ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ, ವೆಲ್ಕಮ್ ಟು ದ ಶೋ, ವೆಲ್ಕಮ್ ಟು ದ ಶೋ. ಹಾಯ್ ಹಾಯ್, ಹೇಗಿದ್ದೀರಾ? ಸೂಪರ್. ಹೇಗೆ ಅನ್ನಿಸ್ತು JC ಯೂನಿವರ್ಸಿಟಿ ಗ್ರಾಜ್ಯುಯೇಟ್ ಆಗಿ? ಅದೇ ಇವಾಗ ಕೆಲ್ಸಕ್ಕೆ ಸೇರ್ಕೊಬೇಕು ನಾವು ಇಂಡಸ್ಟ್ರಿಲಿ. ಹೆಂಗನ್ನಿಸ್ತು ಅಂದ್ರೆ ಎಲ್ಲ VTUಲಿ ಇಲ್ಲ ಬೇರೆ ಯಾವ್ದಾದ್ರು ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಈ ತರ ಎಲ್ಲ ಗ್ರಾಜ್ಯುಯೇಟ್ ಆಗ್ತಾ ಇರ್ತೀವಿ. JC ಯೂನಿವರ್ಸಿಟಿನೂ ಹಬ್ಬ ಅಂತ ಒಂದ್ 2 ವರ್ಷ ಕಳೆದಿರ್ತೀರ. ಇದು ಒಂಥರ ಗ್ರಾಜುಯೇಷನ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅದೇ ಬೇಲೆಲ್ಲ ಅಪ್ರೂವ್ ಆಗಿದೆ. February 6th ರಿಲೀಸ್ ಆಗ್ಬೇಕು ನಾವು. ಅದೇ ನೋಡ್ದೆ, ಬೇಲ್ ಕೊಟ್ಟಿರೋದು ಡಾಲಿ ಧನಂಜಯ ಅಂತಿತ್ತು. ಸೊ ಹೇಗಿತ್ತು ಅಂದ್ರೆ ದ ಯೂನಿವರ್ಸಿಟಿ ಅಂತ ಕರೆಯೋದು, ಜುಡಿಷಿಯಲ್ ಕಸ್ಟಡಿನ JCನ ಯೂನಿವರ್ಸಿಟಿ ಅಂತ ವೈಭವೀಕರಿಸಿದ್ರ. ಸೊ ಅಲ್ಲೂ ಕಲಿಕೆ ಇರುತ್ತೆ, ಎಲ್ಲದರಲ್ಲೂ ಕಲಿಕೆ ಅನ್ನೋದಿರುತ್ತೆ. ಫ್ರಮ್ ಎ ನಾರ್ಮಲ್ ಲೇಮ್ಯಾನ್ ಪರ್ಸ್ಪೆಕ್ಟಿವ್ JC ಯೂನಿವರ್ಸಿಟಿ ಏನ್ ಕಲಿಸ್ತು? ತುಂಬಾ ಕಲಿಸಿದೆ ಸರ್. ಒಬ್ಬ ಹುಡುಗನ ಒಂದು ಲೈಫ್ ಜರ್ನಿ ಕಲಿಸಿದೆ. ಆ್ಯಂಡ್ ನಾವು ಸಿಸ್ಟಮ್ನ ತೋರ್ಸಕ್ಕೆ ಹೊರಟಿದ್ದೀವಿ. ಯಾವ ರೀತಿ ಇವತ್ತು ನಮ್ಮ ಬಾಯ್ಸು ಹಾಳಾಗ್ತಾ ಇದ್ದಾರೆ. JC ಅನ್ನೋದು ರೌಡಿಸಮ್ ಇದಕ್ಕೆ ಹೆಡ್ ಆಫೀಸ್. ಅದು ಅಲ್ಲಿ ಹೋದವರು ಒಳಗಡೆ ಪರಿವರ್ತನೆ ಆಗಿ ಆಚೆ ಬರಬೇಕು, ಇಲ್ಲಾಂದ್ರೆ ಇನ್ನೂ ದೊಡ್ಡ ರೌಡಿಗಳಾಗಿ ಆಚೆ ಬರಬೇಕು. 2 ಆಪ್ಷನ್ ಅವ್ರ ಕೈಲೇ ಇರುತ್ತೆ. ಸೊ ಅದೊಂದು ಸಿಸ್ಟಮ್, ಅದೊಂದು ಲೈಫು. ಒಂದು 20 to 30s ಒಳಗಡೆ ಯಾವ ರೀತಿ ಹುಡುಗರು ಕೊಪ್ಪದ ಕೈಗೆ ಬುದ್ಧಿ ಕೊಟ್ಟು ಹಾಳಾಗ್ತಾರೋ ಅದನ್ನ ನಾವು ಚೆನ್ನಾಗಿ ತೋರಿಸಿದೀವಿ ನಮ್ಮ ಸಿನಿಮಾದ. ಅವ್ರೆಲ್ಲ ಜೈಲೊಳಗಡೆ ಕಷ್ಟಪಟ್ರೆ, ನೀವು ಜೈಲಿಂದ ಹೊರಗಡೆ ಕಷ್ಟಪಡ್ತಿರ್ತೀರಾ. ಹೇಗಿತ್ತು ಆ ಪರ್ಸ್ಪೆಕ್ಟಿವ್ ಫ್ರಮ್ ಎ ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ? ಹೊರಗಡೆಯಿಂದ JCನ ನೋಡಿದಾಗ, ಅದ್ರ ಸುತ್ತ ಇರುವಂತಹ ಕಥೆನ ನಟನೆ ಮಾಡಿದಾಗ. ಸೊ ಬೇಸಿಕ್ಲಿ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಜೈಲೊಳಗೆ ಆ್ಯಕ್ಚುಲಿ ಏನು ಇರುತ್ತೆ ಅಂತ. ನಾನೇನು ಅಂದ್ಕೊಂಡಿದ್ದೆ, ಓಕೆ ಈ ಸಿನಿಮಾದಲ್ಲಿ ತೋರಿಸ್ದಾಗಲ್ಲ ಬ್ಯಾರಕ್ ಇರುತ್ತೆ, ಇದಿರುತ್ತೆ, ಲೈಕ್ ಈ ಹಾಲಿವುಡ್ ಸಿನಿಮಾ ತೋರಿಸ್ತಾರಲ್ಲ ಇಷ್ಟು ಡೋರ್ ರೂಮ್ ಒಳಗೆ ಅವ್ರು ಆಚೆನೇ ಬರೋಂಗಿಲ್ಲ, ನಾನು ಹಾಗೆ ಅಂದ್ಕೊಂಡಿದ್ದೆ. ಬಟ್ ಡೈರೆಕ್ಟರ್ ಅವ್ರು ಯಾವಾಗ ಎಕ್ಸ್ಪ್ಲೇನ್ ಮಾಡ್ತಿದ್ರು ಫುಲ್ ಹೆಂಗಿರುತ್ತೆ ಅಂತ, ಒಂದು ಫುಲ್ ಮ್ಯಾಪೇ ಹಾಕಿಬಿಟ್ಟಿದ್ರು ನಮ್ಮ ಆಫೀಸಲ್ಲಿ. ಜೈಲ್ ಹೆಂಗೆ, ಯಾವ್ಯಾವ ಕಡೆ ಏನಿದೆ ಅಂತ, ರೂಮ್ಸ್ ಆಗಿರಲಿ. ಅವರು ಆ್ಯಕ್ಚುಲಿ ಪರಪ್ಪನಾಗ್ರಹರ ಒಳಗೆ ಹೋಗಿ ಬಂದಿದ್ರು ರೇಖಿ ಎಲ್ಲ ಎತ್ಕೊಂಡು. ಸೊ ಒಂದು ಹಿಂಗೆ ಇದ್ದಾಗ, ಸೊ ಐ ವಾಸ್ ಲೈಕ್, ಓ ಹೀಗೆಲ್ಲ ಇರುತ್ತಾ. ಸೊ ಅವ್ರಿಗೆ ಪ್ಲೇ ಗ್ರೌಂಡ್ ಎಲ್ಲ ಇದೆ, ಅವರಿಗೆ ಒಂದು ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ ಅಂತೆಲ್ಲ ಇದೆ. ಸೊ ಅಷ್ಟೊಂದು, ಸೊ ಡಿಫ್ರೆನ್ಸ್ ಏನು ಅಂದರೆ ಒಂದು 4 ಗೋಡೆ ಮಧ್ಯ ಇದ್ದಾರೆ ಅವ್ರು ಅಷ್ಟೇ, ಬಿಟ್ಟು ಲೈಫ್ ಒಂದೇ, ಒಳಗೆ ಹೊರಗೆ ಆದ್ರೂ ಅವ್ರಿಗೂ ಅದೇ ಫೋನ್ ಆ್ಯಕ್ಸಸ್ ಇದೆ, ಅವ್ರಿಗೂ ಎಲ್ಲ ಆ್ಯಕ್ಸಸ್ ಇದೆ. ಬಟ್ ಏನಂದರೆ ಒಂದು 4 ಗೋಡೆ ಮಧ್ಯನೇ ಇದ್ದಾರೆ ಅನ್ನೋದು. ಸೊ ಅದೆಲ್ಲ ನನಗೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದಾಗ ತಿಳ್ಕೊಂಡಿದ್ದು, ಹೆಂಗೆ ನಡೆಯುತ್ತೆ, ಯಾವ ಥರ ಹೇಗೆ ಅಂತ. ಸೊ ಅದು ಬಿಟ್ಟು ಹೊರಗಿಂದ ನಾನು ಆ್ಯಸ್ ಅ ಕ್ಯಾರೆಕ್ಟರ್ ನೋಡ್ತಿರ್ಬೇಕಾದಾಗ ಹೇಗಿತ್ತು ಅಂದರೆ, ರಿಯಲ್ ಲೈಫಲ್ಲಿ ಆ ಥರ ಒಂದು ಘಟನೆ ನಡೆದಾಗ ಲೈಫಲ್ಲಿ ಎಷ್ಟೆಲ್ಲ ಚೇಂಜ್ ಆಗಿಬಿಡುತ್ತೆ. ಒಂದು ಪರ್ಸ್ಪೆಕ್ಟಿವ್ ನಮಗಿರುತ್ತೆ, ಓಕೆ ನಮ್ಮ ಲೈಫಲ್ಲಿ ಇದು ಪ್ಲ್ಯಾನ್, ನೆಕ್ಸ್ಟು ನಾವು ಹಿಂಗೆ ಮಾಡ್ತೀವಿ ಅಂತ. ಅದು ಒಂದು ಬ್ರೇಕ್ ಆದಮೇಲೆ ಇಡೀ ಲೈಫೇ ಚೇಂಜ್ ಆಗಿಬಿಟ್ಟಿರುತ್ತಲ್ಲ, ಒಂದು ಇಡೀ ಕೋರ್ಸ್ ಆಫ್ ಲೈಫ್, ಒಂದು ಪರ್ಸನ್ ಕ್ಯಾರೆಕ್ಟರೂ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡೋ ಅವಕಾಶ ನನಗೆ ಸಿಕ್ತು ಕ್ಯಾರೆಕ್ಟರ್ ಆಗಿ. ಮೊದಲನೇ ಮೂವಿಲಿ ಈ ಸಿಲೆಬಸ್ ಯಾಕೆ ಓದಬೇಕು ಅಂತ ಅನ್ಕೊಂಡ್ರಿ? ಅಂದ್ರೆ ಇನ್ನೂ ಸಿಂಪಲ್ ಆಗಿ ಏನಾದ್ರು ತಗೋಬೋದಿತ್ತು. ಅಂದ್ರೆ ಫಸ್ಟ್ ಫಿಲಮ್ ಅಂದ ತಕ್ಷಣ ಎಲ್ಲರೂ ಒಂದು ರಾಮ್ ಕಾಮ್ ತಗೋತಾರೆ, ಇಲ್ಲ ಒಂದು ಸೇಫ್ ಪ್ಲೇ ಆಡಕ್ ನೋಡ್ತಾರೆ. ಸೊ ಎಲ್ಲಾ ಚೌಕಟ್ಟಲ್ಲೂ ಒಂದು ಧೈರ್ಯ ಮಾಡಿ ಮೊದಲನೇ ಸಿನಿಮಾ JCನೇ ಯಾಕಾಯ್ತು? ನೀರು ಇಳಿಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಬಾವಿಗೆ ಯಾಕೆ, ಸಮುದ್ರಕ್ಕೆ ಇಳಿದ್ಬಿಡೋಣ ಅನ್ನೋದರ ಒಂದು ಪಾಯಿಂಟ್ ಅಷ್ಟೇ. ಸೊ ಏನಂತಂದರೆ, ನಮ್ಮ ಲೈಫ್ಗಳಲ್ಲಿ ನಾವು ಯಾವುದನ್ನು
ನೋಡಿರ್ತೀವಿ ಅಥವಾ ನಮ್ಮ ಸುತ್ತಮುತ್ತ ಏನೆಲ್ಲ ನಡೀತಾ ಇರುತ್ತೆ ಅದು ಎಲ್ಲ ಮನುಷ್ಯನಿಗೂ ಅದನ್ನೇ ಸ್ವಲ್ಪ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ನಾವೇನಾದ್ರು ಒಂದು ಸ್ಟೆಪ್ ಇಡ್ಬೇಕಾರೆ ಅಥವಾ ಸಿನಿಮಾ ಅಂತಲ್ಲ ಯಾವುದೇ ಒಂದು ವಿಷಯ ಆಗಿರ್ಬೋದು, ಕೆಲವ್ರಿಗೆ ಬಿಸ್ನೆಸ್ ಅಲ್ಲಿ ತುಂಬ ಕೈ ಹಿಡಿಯುತ್ತೆ, ಕೆಲವ್ರಿಗೆ ಎಜುಕೇಷನ್ ಅಥವಾ ಆ ಒಂದು ಮುಖಾಂತರ ಕೈ ಹಿಡಿಯುತ್ತೆ. ಸೊ ಹಂಗೇನೆ ನಾನು ಸಿನಿಮಾ ಫೀಲ್ಡಿಗೆ ಅಥವಾ ನಾನು ಡೈರೆಕ್ಟ್ ಆಗಬೇಕು ಅಂತ ಅನಿಸಿದಾಗ ಓಕೆ ಯಾವ್ದಾರ ಟಫ್ ಆಗಿರೋಂಥ ಕಂಟೆಂಟ್ನ ತೊಗೊಬೇಕು ಅಥವಾ ಈಸಿ ಆಗಿರೋ ಕಂಟೆಂಟ್ನ ತೊಗೋಬೇಕು ಇದ್ಯಾವುದು ನಾನು ಡಿಸೈಡ್ ಮಾಡಿಲ್ಲ. ಸೊ ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ ಓಕೆ ಜನಗಳಿಗೆ ಗೊತ್ತಿಲ್ಲದೆ ಇರೋಂಥ ಆಬ್ವಿಯಸ್ಲಿ ಜೈಲ್ ಬಗ್ಗೆ ಗೊತ್ತು, ಸಿನಿಮಾ ಮುಖಾಂತರ ನೋಡಿರೋಂಥ ವಿಷಯಗಳು ಗೊತ್ತು, ಬಟ್ ಅದ್ರೊಳಗೆ ರಿಯಾಲಿಟಿ ಏನು ನಡೀತಾ ಇದೆ ಅನ್ನೋದು ತುಂಬ ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ ಅಥವಾ ತುಂಬ ಕಮ್ಮಿ ಸಿನಿಮಾಗಳಲ್ಲಿ ಅದ್ರ ಬಗ್ಗೆ ಹಿಂಗೆ ಟಚ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಓವರ್ ಆಲ್ ಕಂಟೆಂಟ್ನೇ ಅದನ್ನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಐ ಮೀನ್ ಹೊಸದಾಗಿ ತೋರಿಸ್ಬೋದು ಆಡಿಯನ್ಸ್ಗೆ ಆ್ಯಕ್ಚುಲ್ ಪ್ರಪಂಚ, ಜೈಲ್ ಒಳಗಿರೋ ಪ್ರಪಂಚ ಏನು ಅನ್ನೋದನ್ನ ತೋರಿಸ್ಬೋದು ಅನ್ನೋದು ನನಗನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರನೇ ಈ ಸಬ್ಜೆಕ್ಟ್ನ ನಾನು ಕೈಗೆತ್ಕೊಂಡೆ. ಈ ಚಾಕ್ಲೇಟ್ ಬಾಯ್ನ ಈ ತರ ಮಾಸ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದಾರಲ್ಲ, ಫಸ್ಟ್ ಟೈಮ್ ನಿಮಗೆ ಕೇಳಿದಾಗ ಏನ್ ಅನ್ಸ್ತು? ಇಲ್ಲ ಚಾಲೆಂಜಿಂಗ್ ಆಗಿದೆ ತಗೊಳ್ಳೋಣ ಅಂತ ಅನಿಸ್ತಾ? ಏನ್ ನನ್ನನ್ನು ಈ ತರ ಊಹೆ ಮಾಡ್ಕೊಂಡಿದಾರಲ್ಲ ಅಂತ ಅನ್ಸ್ತಾ? ಅಂದ್ರೆ ಅವ್ರ ಕತೆ ಬಂದು ಹೇಳಿದಾಗ ನನ್ನಂತ ಒಂದು ಕ್ಯಾರೆಕ್ಟರ್ನೇ ಹುಡುಕ್ತಾ ಇದ್ರು ಅವರು. ಸೊ ಇವಾಗ ಹೇಗೆ ಒಂದು 20s ಇಂದ ಒಂದು 30s ತನಕನೂ ಒಬ್ಬ ಹುಡುಗನ ಯಾವ ರೀತಿ ಮೋಲ್ಡ್ ಮಾಡಿ ತೋರಿಸ್ಬೋದೋ ಅದೇ ರೀತಿ ಒಂದು ಕ್ಯಾರೆಕ್ಟ್ರು ಬೇಕಿತ್ತು ಅವ್ರಿಗೆ. ಆ್ಯಂಡ್ ನನಗೆ ತುಂಬ ಚಾಲೆಂಜಿಂಗ್ ಅನಿಸ್ತು ಇದು. ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನನ್ನ ಸ್ಕಿಲ್ಸ್ ಆಗಿರ್ಬೋದು, ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ಇದು ಒಳ್ಳೆಯ ಸಬ್ಜೆಕ್ಟ್ ಅಂತ ಅನ್ನಿಸ್ತು. ಆ್ಯಂಡ್ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ, ಯಾಕೆಂದರೆ ನಡುವೆ ಅಂತರಲ್ಲಿ ಸಿನಿಮಾಲಿ ಎಲ್ಲರೂ ನನ್ನ ಒಬ್ಬ ಕ್ಯೂಟ್ ಲುಕಿಂಗ್ ಬಾಯ್, ಇವನು ಲವ್ ಸ್ಟೋರಿಗೆ ತುಂಬ ಚೆನ್ನಾಗಿ ಸೆಟ್ ಆಗ್ತಾನೆ ಅನ್ನೋ ಥರ ನನ್ನನ್ನು ಒಂದು ಸೈಡ್ಲೈನ್ ಮಾಡಿ ಬಿಟ್ಬಿಟ್ಟಿದ್ರು. ನನ್ನ ಮಾಸ್ ಅಪಿಯರೆನ್ಸು, ನನ್ನ ಮಾಸ್ ಲುಕ್ಸ್ನು ನಾನು ತೋರಿಸ್ಬೇಕಿತ್ತು ನನ್ನ ಜನತೆಗೆ ಅಂತ ಹೇಳಿ ನಾನು ಈ ಸಬ್ಜೆಕ್ಟ್ನ ಚೂಸ್ ಮಾಡಿದೆ. ಯಾಕೆ 8 ವರ್ಷ ಆಯ್ತಲ್ಲ ನಡುವೆ ಅಂತರವಿರಲಿ ಇಂದ JC ಯೂನಿವರ್ಸಿಟಿಗೆ ಗ್ರಾಜುಯೇಷನ್ 8 ವರ್ಷ ಮಾಡಿದ್ರ? ಅಂದರೆ ತುಂಬ ಇಯರ್ ಬ್ಯಾಕ್ಗಳಾಗೋಯ್ತು. ಮಧ್ಯದಲ್ಲಿ 3 ಸಿನಿಮಾ ಮಾಡಿದೆ, 3 ವರ್ಷನೂ ಇಯರ್ ಬ್ಯಾಕ್ ಆಗೋದೆ, ಯಾವುದು ಪಾಸ್ ಆಗಲಿಲ್ಲ. ಅಂದರೆ ಥಿಯೇಟ್ರ್ ಸ್ಕ್ರೀನ್ಗೆ ಬರಲಿಲ್ಲ ಕೋವಿಡ್ ಇರೋದ್ರಿಂದ. ಕೋವಿಡ್ 2 ವರ್ಷ ತಿನ್ಕೊಂತು 7 ವರ್ಷದಲ್ಲಿ. ಸೊ ಮತ್ತೆ ಏನಾದ್ರು ಪ್ರಯತ್ನ ಮಾಡಲೇಬೇಕಲ್ಲ, ಡಿಗ್ರಿ ತೊಗೊಳ್ಳೇಬೇಕು, ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕು, ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗಬೇಕು, ನಾವು ದುಡಿಯಂಗೆ ಆಗಬೇಕಲ್ಲ, ಅದು ಬಣ್ಣ ಹಚ್ಬಿಟ್ಟಿದ್ದೀವಿ ಮುಖಕ್ಕೆ ಅಂತ ಹೇಳಿ. ಸೊ ಕಮ್ಬ್ಯಾಕ್ ಮಾಡಲೇಬೇಕು ಅಂತ ಹೇಳಿ ನಾವು ಈ ಸಬ್ಜೆಕ್ಟ್ನ ತುಂಬ ಮನಸಾರೆ ಇಷ್ಟಪಟ್ಟು ಕಷ್ಟಪಟ್ಟು ಏನೇನಾಗುತ್ತೆ ಇದನ್ನ ತೆರೆ ಮೇಲೆ ತರೋದಕ್ಕೆ ಎಲ್ಲ ರೀತಿ ತನು ಮನ ಧನ ಎಲ್ಲ ಹಾಕ್ಬಿಟ್ಟಿದ್ದೀವಿ. ಸೊ ಇದನ್ನ ತರಲೇಬೇಕಲ್ಲ ಅಂತ ಹೇಳಿ ನಾವು ಈ ಸಬ್ಜೆಕ್ಟ್ನ ಮಾಡಿದ್ದು, ಬಿಡಬಾರ್ದು ಅಂತ ಹೇಳಿ. ಅವ್ರ ಕಡೆಯಿಂದ ನೋಡೋ ಪರ್ಸ್ಪೆಕ್ಟಿವ್ ಅಲ್ಲಿ ಏನನ್ಸುತ್ತೆ? ಒಂದು ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ರೆ, ಸಪೋರ್ಟ್ ಇದ್ರೆ ಸಿನಿಮಾ ಮಾಡ್ಬೋದು, ಜನಕ್ಕೂ ತಲುಪಿಸ್ಬಿಡ್ಬೋದು ಅಂತ ಅನ್ಸುತ್ತೆ. ಬಟ್ ಇನ್ನರ್ ಪರ್ಸ್ಪೆಕ್ಟಿವ್ ನೋಡಿದ್ರೆ 3 ಸಿನಿಮಾ ಮಾಡೋದು, ನಿಂತ್ಕೊಳ್ಳೋದು, ಆ ಚಾಲೆಂಜ್ ಇದೆಯಲ್ಲ ಅದನ್ನ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗಲ್ಲ. ಇಟ್ ಈಸ್ ಈಸಿ ಟು ಮೇಕ್ ಎ ಕಮೆಂಟ್, ಅಂದ್ರೆ ಏನಾದ್ರು ಒಂದು ಈಸಿಯಾಗಿ ಹೇಳ್ಬಿಡ್ಬೋದು. ಅದ್ರ ಬಗ್ಗೆ ಏನನ್ಸುತ್ತೆ? ಅಂದ್ರೆ ಚಾಲೆಂಜ್ ಆಫ್ ಅನ್ ಆಕ್ಟರ್. ಸರ್ ಅದು ಹೇಳಿಲ್ಲ ಸರ್, ಅದು ಅಷ್ಟು ಈಸಿಯಾಗಿ ಹೊಲಿಯಲ್ಲ ಸರ್. ಯಾಕೆಂದರೆ ಇಷ್ಟು ಕೋಟಿ ಜನದಲ್ಲಿ ಒಂದು 10 ಜನ 15 ಜನ ಸ್ಟಾರ್ ಅಂತ ಅನ್ಸ್ಕೊತೀವಿ. ಅಷ್ಟು ಜನಕ್ಕೆ ಒಬ್ಬ ರೆಕಗ್ನೈಸ್ ಆಗ್ತಾನೆ ಅಂದರೆ ಅಷ್ಟು ಅದು ಈಸಿಯಾಗಿ ಹೊಲಿಯಲ್ಲ ಯಾರಿಗೆ ಆದರೂ. ಸರಸ್ವತಿ ಕಲೆ ಅನ್ನೋದು ಅವ್ನು ಪ್ರೂವ್ ಇವತ್ತು ನಾವೇ ಇವಾಗೇ ನೋಡ್ತಾ ಇದ್ದೀವಿ. ಗಿಲ್ಲಿಯನ್ ಒಬ್ಬ ನಟ, ಒಬ್ಬ ಆರ್ಟ್ ಹುಡುಗ ಆಗಿದ್ದವನು ಇವತ್ತು ಯಾವ ರೀತಿ ಪೊಲೀಸ್ ಎಸ್ಕಾರ್ಟಲ್ಲಿ ಅವ್ನ ಊರಿಗೆ ಹೋಗ್ತಾ ಇದ್ದಾನೆ ಅಂತೇಳಿ. ಅವನಲ್ಲಿರೋ ಒಂದು ಟ್ಯಾಲೆಂಟ್ ಅಷ್ಟೇ, ಅವನಲ್ಲಿರೋ ಒಂದು ಮಾತು, ಅವನಲ್ಲಿರೋ ಒಂದು ನಟನೆ. ಸೊ ಹಾಗೇನೆ ಯಾವುದೇ ಒಬ್ಬ ಶ್ರೀಮಂತನ ಮಗ ಆಗಿರ್ಬೋದು ಅಥವಾ ಸ್ಟಾರ್ ಮಗ ಆಗಿರ್ಬೋದು, ಅವನಲ್ಲಿ ಕಲೆ ಇದ್ರೆ ಅಷ್ಟೇ ಅವನು ತಿರ್ಗಾ ಜನ ಒಪ್ಕೊಳ್ಳೋದು, ಅಥವಾ ಯಾರೊಬ್ಬ ಬಡವ ತಿರ್ಗಾ ಸೂಪರ್ ಸ್ಟಾರ್ ಆಗೋದು. ಹಣ ಇದೆ, ಬ್ಯಾಕ್ಗ್ರೌಂಡ್ ಇದೆ, ನಾನು ಇಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ತಕ್ಷಣ ಜನ ಬಂದು ನೋಡ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ಅಲ್ಟಿಮೇಟ್ಲಿ ಅದು ಜನದ್ದು ಒಂದು ರಿಪೋರ್ಟ್ ಕಾರ್ಡೇ ಮ್ಯಾಟ್ರ್ ಆಗೋದು, ಇನ್ನು ಆ್ಯಕ್ಟಿಂಗಿಗೆ ಇವನು ಲಾಯಕ್ಕಿದಾನ ಇಲ್ವಾ ಅನ್ನೋದು. ಸೊ ಆ ಸ್ಟ್ರಗಲ್ಲು ಒಬ್ಬ ನಟನಲ್ಲಿ ಅವನಿಗೆ ಅಷ್ಟೇ ಗೊತ್ತಿರುತ್ತೆ. ಅದು ಇಲ್ಲಿ ಏನೇ ಇದು ಹಣ, ಎಷ್ಟೇ ಅವ್ನು ಕೋಟ್ಯಾಧೀಶ್ವರ ಇದ್ರೂ ಹಣ ಅನ್ನೋದು ವರ್ಕ್ ಆಗಲ್ಲ. ಅವನಲ್ಲಿರೋ ಒಂದು ಟ್ಯಾಲೆಂಟು, ಅವನಲ್ಲಿರೋ ಒಂದು ಕಲೆ ಅಷ್ಟೇ ಮುಂದಕ್ಕೆ ಹೆಲ್ಪ್ ಆಗೋದು. JCನಲ್ಲಿ ನಿಮ್ಮ ಪಾತ್ರ ಹೇಗಿದೆ? ನನಗೆ ಈ ಸಿನಿಮಾದಲ್ಲಿ ಒಂದು ವೇಟ್ ಇರೋವಂಥ ಕ್ಯಾರೆಕ್ಟರ್, ಅಂದರೆ ಒಂದು ತುಂಬ ಟೀನೇಜಲ್ಲಿ ಏನಂತಾರೆ ತುಂಬ ಚೈಲ್ಡಿಶ್ ಆಗಿದೆ ಹುಡುಗಿ, ಒಂದು ಮೆಚೋರ್ಡ್ ಹುಡುಗಿ ಆಗೋದಕ್ಕೆ ಒಂದು ಘಟನೆ ನಡೆದಾಗ ಹೇಗೆ ಮೆಚೋರ್ ಆಗ್ಬಿಟ್ಟು ಅವಳು ಹೇಗೆ ಲೈಫ್ನ ವಾಟ್ ಡಿಸಿಷನ್ ಶೀ ಮೇಕ್ಸ್ ಇನ್ ಲೈಫ್ ಅಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಲೈಕ್ ಹೌ ಶೀ ಇರ್ಬೋದ ಗೊತ್ತಿಲ್ಲ, ಬಟ್ ಸ್ಟ್ಯಾಂಡ್ಸ್ ಅಪ್ ಫಾರ್ ದ ಮ್ಯಾನ್. ಆ್ಯಂಡ್ ಟ್ರೈಲರ್ ನೋಡಿದ ತಕ್ಷಣ ಟ್ರೈಲರ್ ಇಷ್ಟ ಆಯಿತು. ಟ್ರೈಲರ್ ಇಷ್ಟ ಆಗೋದ್ರ ಜೊತೆಗೆ ಇನ್ನೊಂದು ವಿಷಯ ಕೂಡ ಅಲ್ಲಿ ನನಗೆ ಸ್ಟ್ರೈಕ್ ಆಯಿತು. ಏನು ಅಂತಂದರೆ ಅದರಲ್ಲಿ ಒಂದು ಸೀನ್ ಬರುತ್ತೆ. ಆ ಸೀನು ಸುಮಾರು ವೈರಲ್ ಆಗಿದ್ದಂತಹ ಫೋಟೋನ ಸೇಮ್ ಇಡಿಸ್ದಂಗಿತ್ತು. ಯಾವುದು ದರ್ಶನ್ ಸರ್ದು ಜೈಲಲ್ಲಿರುವಂತಹ ಸೀಕ್ವೆನ್ಸಸ್, ಅದೇ ಸೀಕ್ವೆನ್ಸ್ ಇಲ್ಲೂ ನೋಡೋದಲ್ಲ ಅಂತ ಅನಿಸ್ತು. ಹೆಂಗೆ ಅದು ರೀಕ್ರಿಯೇಟ್ ಮಾಡಿದ್ದ, ಇಲ್ಲ ಅಂತಂದರೆ ಅದು ಯಾವ ಥರ ಮೂಡ್ ಬಂದಿದೆ? ಸರ್ ಇವಾಗ ನಾನು ಒಂದು ಮಾತು ಹೇಳ್ತೀನಿ. ಇವಾಗ ದರ್ಶನ್ ಸರ್ದು ಆ ಫೋಟೋ ವೈರಲ್ ಆಗಿರೋದು ಎಲ್ಲಿ ನಡೆದಿರುವಂಥ ವಿಷಯ? ಜೈಲಲ್ಲಿ. ಎಕ್ಸಾಕ್ಟ್ಲಿ.
ಅಲ್ಲೇ ಉತ್ತರ ಇದೆಯಲ್ಲ ಸರ್, ಜೈಲಲ್ಲಿ ನಡೆದಿರುವಂತ ವಿಷಯ JC ಸಿನಿಮಾದಲ್ಲಿ, ಇದು ಜೈಲ್ ಸಂಬಂಧಪಟ್ಟಿರುವಂತ ವಿಷಯ. ತೊಂದರೆ ಅಂದ್ರೆ ಅದು ಇನ್ಸ್ಪಿರೇಷನ್ ಅಂದ್ರೆ ಆ ತರ ನಡೆಯುತ್ತೆ ಅಂತ ಹೇಳೋದಕ್ಕೆ ಅದನ್ನ ಆ ಸೀನ್ ನ ಯೂಸ್ ಮಾಡ್ಕೊಂಡ್ರೆ. ಇಲ್ಲ ಸರ್, ನಾನು ಏನ್ ಸತ್ಯ ಇದೆ ಅದನ್ನೇ ತಗೊಂಬಂದ್ ಅದನ್ನ ರಿಪ್ಲೇಸ್ ಮಾಡಿದಿರಿ ಅನ್ನೋದ್ ಬಿಟ್ರೆ ಯಾವ್ದೂ ಇಲ್ಲ ಇವ್ರದ್ದು ಹಾಕ್ಲೇಬೇಕು ಅಥವಾ ಇವ್ರದ್ದು ಇಡೋಣ ಆ ತರ ಒಂದು ಇಂಟೆನ್ಷನ್ ಇಲ್ಲ. ಬಟ್ ಆ ಪರ್ಟಿಕ್ಯುಲರ್ ಸಿಚುವೇಶನ್ಗೆ, ಐ ಮೀನ್ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ಬ್ಲಾಕ್ ಅಲ್ಲಿ ಅಥವಾ ಯಾವ ಸಿಚುವೇಶನ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಶಾಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಆ ಥರದೊಂದು ಶಾಟ್ ನೀಡಿತ್ತು. ಸೊ ಅಲ್ಲಿ ನಾನು ಬೇರೆ ರಿಪ್ಲೇಸ್ ಮಾಡಿದ್ರು ಆ ಥರದ ಅರ್ಥ ಬರುವಂತ ಒಂದು ಶಾಟೇ ಹಾಕ್ಬೇಕಾಗಿತ್ತು. ಸೊ ನಾನೇನ್ ಪ್ಲಾನ್ ಮಾಡಿದ್ವಿ ಅಂತ ಅಂದ್ರೆ, ನಾವ್ ಯಾಕೆ ಬೇರೆದ್ದು ನಡೆದಿರೋದನ್ನ ಮಾಡೋದಕ್ಕೆ, ಐ ಮೀನ್ ಬೇರೆ ಯಾವುದೋ ಒಂದು ವಿಷಯ ತಗೊಂಡ್ ಬಂದು ಅದ್ ರಿಪ್ಲೇಸ್ ಮಾಡೋದಕ್ಕಿಂತ ಇರೋದನ್ನೇ ಮಾಡೋಣ ಅನ್ನೋದನ್ನ ಒಂದು ಡಿಸೈಡ್ ಮಾಡಿನೇ ಅದನ್ನ ಹಾಕಿದ್ದು. ಸೊ ಪ್ಲಾನ್ ಮಾಡಿನೇ ಎಕ್ಸಿಕ್ಯೂಟ್ ಮಾಡಿದ್ದು. ಬಟ್ ಅದ್ರ ಇಂಟೆನ್ಷನ್ ಬಂದ್ಬಿಟ್ಟು, ಸೊ ಇವ್ರು ಇದಾರೆ ಅದಕ್ಕೋಸ್ಕರನೇ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ, ರಿಯಾಲಿಟಿ ತೋರಿಸ್ಬೇಕು ಅನ್ನೋದಕ್ಕೆ ಗೋಸ್ಕರನೇ ಆ ಪರ್ಟಿಕ್ಯುಲರ್ ಶಾಟ್ ನ ಆಡ್ ಅಪ್ ಮಾಡಿ. ಅಂಡ್ ಸಿನಿಮಾ ಸ್ಟಾರ್ಟಿಂಗ್ JC ದ ಯೂನಿವರ್ಸಿಟಿ ಇಂದ ನನ್ನ ಕಿವಿಗೆ ಬಿತ್ತಿತ್ತು, ಇಲ್ಲ ಕಣ್ಣಿಗೆ ಕಾಣಿಸಿದ್ದು ವಿತ್ ದ ಸ್ಟ್ರಾಂಗೆಸ್ಟ್ ನೇಮ್ ಡಾಲಿ ಧನಂಜಯ್ ಅವರ ಪ್ರೊಡಕ್ಷನ್ ಅನ್ನೋದ್ರಿಂದ. ಸೊ ಡಾಲಿ ಅವರು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ, ಇಲ್ಲ ಅವ್ರ ಪ್ರೊಡಕ್ಷನಲ್ ಫಿಲ್ಮೋಗ್ರಫಿ ನೋಡ್ಕೊಂಡ್ಬಂದ್ರೆ ಒಂದು ಭರವಸೆ ಮೂಡಿಸುವಂತಹ ಸಿನಿಮಾಗಳು, ಹಿಟ್ ಸಿನಿಮಾಗಳನ್ನೇ ಕೊಟ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಆ ಒಂದು ಟ್ರಸ್ಟಬಲ್ ಫ್ಯಾಕ್ಟರ್ ಇದೆ ಆ ಪ್ರೊಡಕ್ಷನ್ ಹೌಸ್ ಮೇಲೆ. ಹೆಂಗೆ ಕೊಲಾಬ್ರೇಟ್ ಆಗಿದ್ದು ಈ ಪ್ರೊಡಕ್ಷನ್ ಹೌಸು ಆಫ್ಟರ್ 8 years, ಅಂದರೆ ಈ ಟೀಮ್ ಜೊತೆಗೆ ಮೊದಲನೇ ಸಿನಿಮಾ ನಿರ್ದೇಶಕರು? ಅಂದರೆ ಸರ್, ನಾವು ಮತ್ತು ನನ್ನ ಡೈರೆಕ್ಟ್ರು ಜರ್ನಿ ಸ್ಟಾರ್ಟ್ ಮಾಡಿದಾಗ ಇಬ್ಬರು ಹೊಸಬ್ರೆ. ನಂದು ಬರೀ ಒಂದು ಸಿನಿಮಾ ಆಗಿತ್ತು, ಒಂದು ಸಿನಿಮಾ ಸ್ಕ್ರೀನ್ ಮೇಲೆ ಬಂದಿತ್ತು, ಇವ್ರದ್ದು ಇನ್ನೂ ಯಾವುದೋ ಒಂದು ಸಿನಿಮಾನು ಡೈರೆಕ್ಷನ್ ಆಗಿರಲಿಲ್ಲ. ಸೊ ನಾವು ಯಾರಿಗೇ ಒಬ್ಬ ಪ್ರೊಡ್ಯೂಸರ್ಗೆ ಹೋಗಿ ಹೇಳಿದ್ರು, ಏನು ಮಾಡಿದ್ದೀರಾ, ನಿಮ್ದೇನಿದೆ, ಮಾರ್ಕೆಟ್ ವ್ಯಾಲ್ಯೂ ಏನು, ಇದೇ ರೀತಿ ಪ್ರಶ್ನೆಗಳು ಬರ್ತಾಯಿತ್ತು. ನಾನೇನಂದೆ, ಆಯ್ತು ಸರ್, ಆಯಿತು, ಒಂದು ಪ್ರೊಡ್ಯೂಸರ್ ಪಿಚ್ ಅಂತ ಹೇಳಿ ಒಂದು 2 minutes ವೀಡಿಯೋ ಮಾಡೋಣ, ಇಲ್ಲ 3 minutes ಒಂದು ವೀಡಿಯೋ ಮಾಡೋಣ, ಅದನ್ನು ತೊಗೊಂಡೋಗಿ ತೋರ್ಸೋಣ, ನಮ್ಮ ಸಿನಿಮಾನ ಒಂದು ಸಿನಾಪ್ಸಿಸಲ್ಲಿ ಹೇಳೋಣ ಎಲ್ಲರಿಗೂ ಯಾವ ರೀತಿ ಶೂಟ್ ಮಾಡ್ತೀವಿ ಅಂತ. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಧನಂಜಯ್ ಸರ್ ನನಗೆ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಅವರು ನಾನು ಯಾವಾಗ ಅಂದರೆ ಅವ್ರದ್ದು ಒಂದೆಲ್ಲ ಒಡನಾಟ ಮೈಸೂರಲ್ಲಿ ಯಾವಾಗಲೂ ಇರ್ತಾ ಇತ್ತು. ನಾವು ಅವ್ರ ಸ್ನೇಹಿತರೆಲ್ಲ ತುಂಬ ಕ್ಲೋಸ್ ಇದ್ವಿ. ಸೊ ಅಲ್ಲೆಲ್ಲ ಮೀಟ್ ಆಗ್ತಾ ಇದ್ವಿ. ಆಮೇಲೆ ನಾನು ರಂಗಭೂಮಿ ಕಲಾವಿದ ಬೇಸಿಕಲಿ. ಸೊ ನನ್ನ ನಾಟಕಗಳು ನೋಡೋದಕ್ಕೆ ಅವ್ರು ಬರೋರು ರಂಗಶಂಕರಾಗೆ. ಸೊ ಅವಾಗಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ರು. ನಾನು ಫಸ್ಟ್ ಸಿನಿಮಾ ಮಾಡಿದಾಗಲೂ ಹೇಳೋರು ಅವರು, ಇನ್ನು ತುಂಬ ಚಿಕ್ಕ ವಯಸ್ಸಿಗೆ ನಿಮ್ಗೆ ಅವಕಾಶ ಸಿಕ್ತು, ಒಳ್ಳೇದಾಗಲಿ ಅಂತೆಲ್ಲ ಹೇಳಿ. ಆ್ಯಂಡ್ ಯಾವಾಗ ಟಗರು ಪಲ್ಯ ಹಿಟ್ ಆಯಿತೋ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಎಲ್ಲ ಕಡೆ, ನಾವು ಹೊಸಬ್ರಿಗೆ ಪ್ರತಿ ವರ್ಷ ಒಂದು ಸಿನಿಮಾ ಮಾಡ್ತೀವಿ ನಮ್ಮ ಬ್ಯಾನರಿಂದ ಅಂಥೇಳಿ. ನಾನು ಅದೇ ಟೈಮ್ಗೆ ನಾನು ಕರ್ಕೊಂಡೋಗಿ ಕತೆ ಹೇಳಿಸ್ದೆ, ಎಲ್ಲ ಅವ್ರಿಗೆ ತೋರಿಸ್ದೆ. ಅವ್ರಿಗೆ ಇಷ್ಟ ಆಗೋಯ್ತು ನಮ್ಮ ಒಂದು ಸಬ್ಜೆಕ್ಟು ಪ್ರತಿಯೊಂದು. ಇಲ್ಲ ಇದು ವರ್ಕ್ ಆಗುತ್ತೆ. ಸೊ ನಮ್ಗೆ ಅರ್ಧ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಇಂಥ ಒಬ್ಬ ಪ್ರೊಡ್ಯೂಸರ್, ಇಂಥ ಒಬ್ಬ ಪ್ರೊಡಕ್ಷನ್ ಹೌಸ್ಗೆ ನಾವು ಕತೆ ಒಪ್ಸಿದ್ದೀವಿ ಅಂದರೆ ನಾವು ಎಲ್ಲೋ ಒಂದು 50% ಗೆದ್ದಿದ್ದೀವಿ ಅಂತ ಹೇಳಿ. ಸೊ ಅವ್ರದ್ದೇ ಒಂದು ಪ್ರೊಸೆಸ್ಸಲ್ಲಿದ್ರು ಮಾಡೋಣ ಅಂತ ಹೇಳಿ. ಬಟ್ ನಾವು ಸುಮ್ಮನೆ ಕೂತಿರಲಿಲ್ಲ. ನಮ್ಮ ಪ್ರೀ ಪ್ರೊಡಕ್ಷನ್ ವರ್ಕು, ಡೈಲಾಗ್ಸ್ ಆಗಿರ್ಬೋದು, ವರ್ಕ್ಶಾಪ್ ಆಗಿರ್ಬೋದು, ಲೊಕೇಶನ್ ರೆಕ್ಕಿ ಆಗಿರ್ಬೋದು, ಇದನ್ನೆಲ್ಲ ನಾವು ಪ್ಯಾರಲಲ್ ಆಗಿ ನಾವು ನಡೀತಾನೆ ಇತ್ತು ಕೆಲಸ ನಮ್ಮದು ಆಫೀಸಲ್ಲಿ. ಸೊ ಯಾವಾಗ ಧನಂಜಯ್ ಸರ್ ಓಕೆ ಥಮ್ಸ್ ಅಪ್, ನಾನು ಹೊರಡಕ್ಕೆ ರೆಡಿ ಇದ್ದೀನಿ, ಪ್ರೊಡ್ಯೂಸ್ ಮಾಡೋಕ್ಕೆ ರೆಡಿ ಇದ್ದೀನಿ, ಶುರು ಮಾಡೋಣ ಅಂತ ಹೇಳಿದ್ರು, ದಟ್ ಈಸ್ ಹೌ ಡಾಲಿ ಪಿಕ್ಚರ್ಸ್ ಆ್ಯಂಡ್ JC ಸ್ಟಾರ್ಟೆಡ್. ಹೆಂಗೆ ಮೂಡ್ ಬಂತು ಅಂತ ಅನ್ಕೊಂಡಿದ್ದ ದಿನಕ್ಕಿಂತ, ಬಿಕಾಸ್ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ಕ್ವಶನ್ ನಿರ್ದೇಶಕರು ಕೇಳೋಕ್ಕಾಗಲ್ಲ. ಫಸ್ಟ್ ಟೈಮ್ JC ಯೂನಿವರ್ಸಿಟಿ ಕತೆ ಕೇಳಿದಾಗಲೂ ಈಗ ತೆರೆಗೆ ಬರೋದಕ್ಕೆ ರೆಡಿ ಆಗಿದೆ ಸಿನಿಮಾ, ಎಷ್ಟು ಖುಷಿ ಇದೆ ನಿಮಗೆ ನಟನಾಗಿ? ಸರ್ ಅಂದರೆ ಅದೇ ಹೇಳ್ತಾರಲ್ಲ ಸರ್, ಗಡಿಯಾರದಲ್ಲಿ ಮುಳ್ಳು ನಮ್ಮ ಕಡೆ ಯಾವಾಗ ತಿರುಗುತ್ತೋ ಹೇಳೋಕ್ಕಾಗಲ್ಲ ಅಂತ ಹೇಳಿ. ಸೊ ನಾವು ಆ ಗಡಿಯಾರದ ಒಳಗಡೆ ಇರಬೇಕಷ್ಟೇ. ಸೊ ನಾನು ಈ 7 ವರ್ಷದೊಳಗಡೆ ಏನೋ ಒಂದು ಡಿಸಿಷನ್ ತೊಗೊಂಡು, ಇಲ್ಲ ನನಗೆ ಆಗ್ತಾ ಇಲ್ಲ ಇಂಡಸ್ಟ್ರಿ, ನಾನೇನೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗೋಣ, ಇಲ್ಲ ನಂದು ಡಿಗ್ರಿ ಮುಗ್ದಿದೆ ಫಾರಿನ್ಗೆ ಹೋಗೋಣ MS ಮಾಡೋದಕ್ಕೆ ಅಂತ ಹೊರಟ್ಬಿಟ್ಟಿದ್ರೆ ಈ ದಿನ ಬರ್ತಾ ಇರಲಿಲ್ಲ. ಫೆಬ್ರವರಿ 6ನೇ ತಾರೀಕು ನನ್ನ ಜೀವನದಲ್ಲಿ ಬರ್ತಾ ಇರಲಿಲ್ಲ. ನಾನು ತಾಳ್ಮೆಯಿಂದ ಇದ್ದು ಇಲ್ಲಿ ಏನೋ ಒಂದು ಅಚೀವ್ ಮಾಡಲೇಬೇಕಪ್ಪ, ಧುಮುಕ್ಬಿಟ್ಟಿದ್ದೀನಿ, ದಡ ಸೇರಲೇಬೇಕು ನಾನು ಅನ್ನೋ ಒಂದು ತಾಳ್ಮೆ ಇಟ್ಕೊಂಡಿದ್ದಕ್ಕೆ ಇವತ್ತು ಈ ದಿನ ಬರ್ತಾ ಇದೆ. ಆ್ಯಂಡ್ ಆ ನಂಬಿಕೆ ಇತ್ತಲ್ಲ, ನಾನು ಅಚೀವ್ ಮಾಡ್ತೀನಿ. ಫಸ್ಟ್ ಟೈಮ್ ಕೇಳಿದಾಗ ಯಾರೋ ನಗ್ಬಿಡೋರು, ಎಲ್ಲಿ ಸಿಗುತ್ತೆ, ಎಷ್ಟು ಇದಕ್ಕೆಲ್ಲ ಬಜೆಟ್ ಬೇಕು, ಏನು ಜೈಲನ್ನ ರೀಕ್ರಿಯೇಟ್ ಮಾಡೋದೇನು ಕಮ್ಮಿ ಬಜೆಟ್ ಆಗುತ್ತಾ? ಸೊ ಈ ಥರ ಎಲ್ಲ ಮಾತುಗಳು ಬರೋದು. ಸೊ ಯಾರೇ ಕೇಳಿದ್ರು ಅದು ಒಂಥರ ಫನ್ನಿಯಾಗಿ ತೊಗೊಳ್ಳೋರು. ಇವತ್ತು ಆ ದಿನ ಬರ್ತಾ ಇದೆಯಲ್ಲ, ಸೊ ಅವ್ರಿಗೆಲ್ಲರಿಗೂ ಒಂದು ಉತ್ತರ ಕೊಟ್ಟಂಗೆ ಆಗಿದೆ ಇವತ್ತು. ಸೊ ಮನುಷ್ಯ ಯಾವಾಗಲೂ ಆಶಾವಾದಿ ಆಗಿರ್ಬೇಕು ಸರ್. ಅದೊಂದು ಆಸೆ ಇಟ್ಕೊಂಡೇ ಬದುಕಬೇಕು ಮನುಷ್ಯ. ಸೊ ಮನುಷ್ಯನ ಕೈಲಿ ಅಚೀವ್ ಮಾಡೋಕ್ಕಾಗ್ದಿರೋದು ಏನೂ ಇಲ್ಲ. ಅವನೇನೇ ಒಂದು ಆಸೆ ಪಟ್ಟರೆ ಅದ್ರ ಹಿಂದೆಗಡೆ ಅವ್ನು ಏನೇನು ಶ್ರಮ ಹಾಕಿದ್ರೆ ಅದು ಖಂಡಿತ ಸಿಗುತ್ತೆ ಅಂತ ನಾವೇ ಉದಾಹರಣೆ ಅಂತ ಹೇಳ್ಬೋದು. ಅದೇ ಎಷ್ಟೊಂದು ಜನ ಜೀವನದಲ್ಲಿ ಘಟನೆ ನಡೆದಿರುತ್ತೆ ಅಂತಂದ್ರು, ಅಲ್ಲೂ ಒಂದು ಕಡೆ ಮೆನ್ಷನ್ ಮಾಡಿದ್ರ, ಆದರೆ ಬೇಸ್ಡ್ ಆನ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅಂತ. ಯಾವ ಇನ್ಸಿಡೆಂಟ್ ನಿಮ್ಗೆ ಸ್ಟ್ರೈಕ್ ಆಗಿತ್ತು ಈ JC ಯೂನಿವರ್ಸಿಟಿನ ಮಾಡೋದಕ್ಕೆ? ಯಾರ ಇನ್ಸಿಡೆಂಟು ಅಥವಾ ಹೇಗಾಯಿತು? ಸರ್ ಇದು ಒಬ್ಬರು ಇನ್ಸಿಡೆಂಟ್ ಅಂತ ಇಲ್ಲ. ಸೊ ನನ್ನ ಲೈಫಲ್ಲಿ ನಾನು ನೋಡಿರೋಂಥ ವಿಷಯಗಳು, ಎಕ್ಸಾಂಪಲ್ ಕೆಲವೊಂದು ನ್ಯೂಸ್ ಅಥವಾ
ಪೇಪರ್ಸಲ್ಲಿ ಬಂದಿರುವಂಥ ವಿಷಯಗಳಾಗಿರ್ಬೋದು, ಕೆಲವು ನನ್ನ ಐ ವಿಟ್ನೆಸ್ ಮಾಡಿರುವಂಥ ವಿಷಯಗಳಾಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಮುಖಾಂತರ ತಿಳ್ಕೊಂಡಿರೋಂಥ ವಿಷಯಗಳಾಗಿರ್ಬೋದು. ಸೊ ಈ ಥರ ಒಂದು ವಿಷಯಗಳನ್ನು ಎಲ್ಲನೂ ಗ್ರ್ಯಾಬ್ ಮಾಡಿ ಒಂದು ಕತೆ ಒಳಗಡೆನೆ ಅದನ್ನೆಲ್ಲ ತರೋ ಪ್ರಯತ್ನ ಮಾಡಿದ್ದೀರಿ. ಸೊ ಬಟ್ ಆದರೆ ಆಲ್ಮೋಸ್ಟ್ 80 to 90% ಆಫ್ ದ ವಿಷಯಗಳು ತುಂಬ ರಿಯಲ್ ಆಗಿ ನಡೆದಿರುವಂಥ ವಿಷಯಗಳನ್ನ ಇಟ್ಕೊಂಡೇ ನಾವು ಇದನ್ನ ಸ್ಕ್ರಿಪ್ಟ್ನ ಬರೆದಿದ್ದು. ಸರ್ ಎಲ್ಲಿ ಬಿಯರು ಇಲ್ಲ, ಸ್ಟ್ರಾನು ಇಲ್ಲ, ಟೀ ಗ್ಲಾಸ್ ಇಟ್ಕೊಂಡಿದ್ದೀರಾ? ಅದು ಸಿನಿಮಾಗೆ ಮಾತ್ರ ಸೀಮಿತ. ಓಕೆ, ತುಂಬ ಟೆರರಾಗಿ ಕಾಣಿಸ್ತಾರ ಸಿನಿಮಾದಲ್ಲಿ. ಅಂದರೆ ಸೂರಿ ಸರ್ ಸಿನಿಮಾಗಳು ಬಂದಾಗಿಂದ ಅಂದರೆ ವಿಲನ್ಗಳಿಗೆ ಒಂದು ಶೇಡು ಅಥವಾ ಒಂದು ಪಾತ್ರಕ್ಕೆ ಒಂದು ಸಬ್ಸ್ಟೆನ್ಸ್ ತುಂಬಾ ಕ್ರಿಯೇಟ್ ಆಯಿತು. ಅದರಿಂದನೇ ಒಂದು ಕಂಬ್ಯಾಕ್ ಮಾಡಿದಂತಹ ಕ್ಯಾರೆಕ್ಟರೇ ಡಾಲಿ. ಸೊ ಆ ಥರದ ಪಾತ್ರಗಳು ಬಂದಾದ್ಮೇಲೆ ಈಗ ನೆಗೆಟಿವ್ ಶೇಡ್ಸ್ಗೂ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕ್ರಿಯೇಟ್ ಆಗಿದೆ ಇವತ್ತಿನ ದಿನ. ಆ್ಯಂಡ್ JC ಯೂನಿವರ್ಸಿಟಿನಲ್ಲಿ ನಿಮ್ಮ ಪಾತ್ರ ಕೂಡ ತುಂಬಾ ವೈಟೇಜ್ ಇರೋದ್ರ ಪಾತ್ರ ಕಾಣಿಸ್ತಾ ಇದೆ. ಈ ಸ್ಟೈಲು, ಆ ಚೇಂಜ್ ಓವರು, ಆ ಪಾತ್ರಕ್ಕೆ ಆಗಿದಂತಹ ರೀತಿ ನೀತಿಗಳು ಹೇಗಾಯಿತು ಸರ್? ಕಂಪ್ಲೀಟ್ಲಿ ನಮ್ಮ ಡೈರೆಕ್ಟರ್ ಮಾಡಿಸಿರೋದು ಇದು. ಸೊ ಅವ್ರ ಮೈಂಡಲ್ಲಿ ಏನು ವಿಷನ್ ಇತ್ತು, ರಾಕ ಅನ್ನೋ ಕ್ಯಾರೆಕ್ಟರ್ ಈ ಥರ ಇರುತ್ತೆ, ಅವನ ಸ್ಟೈಲಿಂಗ್ ಇರುತ್ತೆ, ಅವನ ಮ್ಯಾನರಿಸಮು, ಅವನ ದ ವೇ ಆಫ್ ಹಿಸ್ ಸ್ಪೀಚು, ಹಿಸ್ ಟಾಕ್, ಸೊ ಅದೆಲ್ಲ ಅವ್ರ ವಿಷನ್ನು. ಅವ್ರಿಗೆ ತಕ್ಕಂತೆ ನನ್ನ ಅಡ್ಯಾಪ್ಟ್ ಮಾಡಿಸಿ ಲಾಟ್ ಆಫ್ ವರ್ಕ್ಶಾಪ್ಸ್ ಮಾಡಿಸಿದ್ರು. ಸೊ ಆ ರೀತಿ ನಾನು ರಾಕ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆದೆ. ಆ್ಯಂಡ್ ಆಲ್ಮೋಸ್ಟ್ ಅಂಟಿಲ್ ನೌ ಇನ್ನೂ ಸ್ವಲ್ಪ ರಾಕ ಅನ್ನೋದು ಒಳಗೆ ಉಳ್ಕೊಂಡಿದೆ. ಅದಕ್ಕೆ ರೀಸನ್ ಏನಂದರೆ ಅಷ್ಟು ವರ್ಕ್ಶಾಪ್ಸ್ ಮಾಡಿಸಿರೋದು ನನಗೆ. ಅವು ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಆ ಇನಿಷಿಯಲ್ ಟೈಮಲ್ಲಿ ಆರ್ ಅಂಟಿಲ್ ವಿ ಫಿನಿಶ್ ದ ಶೂಟ್, ಲಿಟ್ರಲಿ ರಾಕಾನೇ ಆಗಿದ್ದೆ ನಾನು. ಲೈಕ್ ಎಲ್ಲೇ ಹೋದ್ರು ಬರೀ ಯಾರಾದ್ರೂ ಅಡ್ಡ ಹೋಗಕ್ಕ ಮುಂದೆ ನನ್ಗೆ ಅಡ್ಡ ಬರ್ತಿದ್ದೆ. ಆಮೇಲೆ ಸರ್ಗೆ ಫೋನ್ ಮಾಡ್ಬಿಟ್ಟಿಲ್ಲ, ಸರ್ ಚೇಂಜ್ ಆಗ್ಬಿಟ್ಟಿದೆ ಸರ್, ಯಾವಾಗ ಹೊಡಿತಾರೋ ನನಗೆ ಗೊತ್ತಿಲ್ಲ, ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ. ಇಲ್ಲ ಹಂಗೆ ಇರಬೇಕು, ಅದನ್ನೇ ಮಾಡ್ಕೊಂಡು ಹೋಗಿ ಅಂದರು. ಸೊ ಇದೆಲ್ಲ ತುಂಬ ಹೆಲ್ಪ್ಫುಲ್ ಆಯಿತು. ಸೊ ದಟ್ಸ್ ದ ರೀಸನ್ ಐ ಥಿಂಕ್ ಸ್ಕ್ರೀನ್ ಮೇಲೆ ಒರಿಜಿನಲ್ ರಾಕ ಕಾಣಿಸ್ತಾ ಇದ್ದಾರೆ. ಓಕೆ, ಈ ಮೆಂಟಲ್ ಟ್ರಾನ್ಸ್ಫಾರ್ಮೇಷನ್ ಇವ್ರು ಹೇಳಿದ್ರಲ್ಲ, ಅದೇ ರೀತಿ ಅಂದರೆ ನಿಮ್ಗೆ ಹೇಗಾಯಿತು? ಬಿಕಾಸ್ 2 ಶೇಡ್ ಕಾಣುತ್ತೆ, ತುಂಬ ಇನ್ನೋಸೆಂಟ್ ಟು 2 ಫೋಟೋಸ್ ಎಲ್ಲೇ ಇದೆ. ಆ ಚೇಂಜ್ ಓವರು ಅದು ಮಾನಸಿಕವಾಗಿ ಕೂಡ ನಮ್ಮೇಲೂ ಇಂಪ್ಯಾಕ್ಟ್ ಮಾಡ್ತಿರುತ್ತೆ, ಯೋಚನೆಗಳಲ್ಲಿ, ಫಿಸಿಕಲಿ ನಾವು ಬಿಹೇವ್ ಮಾಡೋ ರೀತಿಯಲ್ಲಿ ಆ್ಯಂಡ್ ಮೆಂಟಲಿ ಬಿಹೇವ್ ಮಾಡೋ ರೀತಿಯಲ್ಲಿ. ಹೌ ಚಾಲೆಂಜಿಂಗ್ ವಾಸ್ ಇಟ್? ಆ್ಯಂಡ್ ಇನ್ನೂ ಒಂದಷ್ಟು ಗುಣಗಳು ಆ ಪಾತ್ರದ್ದು ಉಳ್ಕೊಂಡಿದೆ ಅಂದರೆ ಏನು? ಅಂದರೆ ಇನ್ನೂ ಉಳ್ಕೊಂಡಿದೆ ಅಂದರೆ ಅದೊಂದು ಸೆಲ್ಫ್ ರೆಸ್ಪೆಕ್ಟ್ ಉಳ್ಕೊಂಡಿದೆ ಸರ್. ಯಾಕೆಂದರೆ ಅದೊಂದು ಒಬ್ಬ ಮನುಷ್ಯನಿಗೆ ಸೆಲ್ಫ್ ರೆಸ್ಪೆಕ್ಟ್ಗಿಂತ ದೊಡ್ಡದು ಯಾವುದೂ ಇಲ್ಲ. ಅದು ಮ್ಯಾಡಿ ಕ್ಯಾರೆಕ್ಟ್ರಲ್ಲಿ ತುಂಬ ಇರುತ್ತೆ. ಇಡೀ ಸಿನಿಮಾದಲ್ಲಿ ಒಂದು ನೀವು ಟೀಸರಲ್ಲಿ ಹೇಳೋ ಒಂದು ಇದೆ ಡೈಲಾಗ್, ನನ್ನ ಸೆಲ್ಫ್ ರೆಸ್ಪೆಕ್ಟು ನಿಮಗೆಲ್ಲ ರೌಡಿಸಮ್ ಅನ್ಸರೆ ನಾನೇನು ಮಾಡೋಕ್ಕಾಗಲ್ಲ ಅಂತ. ಸೊ ಅದೊಂದು ಕ್ಯಾರೆಕ್ಟ್ರ್ ಮಾಡಿದ್ದು ಈಗಲೂ ಅದು ಒಳಗಡೆ ಅದು ನನಗೂ ಇನ್ಬಿಲ್ಟ್ ಬಿಡಿ. ಅದು ಕೇಳಿದಾಗಲೇ ನನಗೂ ಅದಕ್ಕೆ ಅಷ್ಟು ಕನೆಕ್ಟ್ ಆಗಿದ್ದು. ಸೊ ಅಲ್ಟಿಮೇಟ್ಲಿ ಯಾರೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಯಾರು ಎಷ್ಟೇ ಕಮ್ಮಿ ಚಿಕ್ಕ ವ್ಯಕ್ತಿ ಆಗಿರ್ಬೋದು, ಆಗ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ಎಲ್ಲರಿಗೂ ಗೌರವ ಕೊಟ್ಟು ಗೌರವ ತೊಗೊಬೇಕು. ಸೊ ಅದೊಂದು ಗುಣ ನನಗೆ ತುಂಬ ಕನೆಕ್ಟ್ ಆಗಿತ್ತು ಮಾಡಿ. ಬೈ ಚಾನ್ಸ್ ಏನಾದ್ರು ಡಾಲಿ ಪ್ರೊಡಕ್ಷನ್ ಇದನ್ನ ಪ್ರೊಡ್ಯೂಸ್ ಮಾಡಿಲ್ಲ, ಬೇರೆ ಯಾವುದಾದ್ರೂ ಪ್ರೊಡಕ್ಷನ್ ಹೌಸ್ ಮಾಡಿತ್ತು ಅಂದರೆ ಏನೇನು ಮಿಸ್ ಮಾಡ್ಕೋತಾ ಇದ್ರಿ ಸರ್? ಈ ಥರ ಒಂದು ಪ್ರೊಡಕ್ಷನ್ ಹೌಸ್ ಸಿಕ್ಕಿಲ್ಲ ಅಂದರೆ ನಮಗೂ ಆ ಫ್ರೀಡಮ್ ಆಫ್ ಮೇಕಿಂಗ್ ನಮಗೆ ಸಿಗ್ತಾ ಇರಲಿಲ್ಲ. ಸೊ ಯಾಕೆ ಧನಂಜಯ ಸರ್ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರಿಗೆ ಗೊತ್ತು ಯಾವ ಫ್ರೇಮ್ಗೆ ಏನು ಬೇಕು ಏನು ಬೇಡ ಅನ್ನೋದು. ಮೋಸ್ಟ್ಲಿ ಹೊಸ ಪ್ರೊಡಕ್ಷನ್ ಜೊತೆ ಕೈ ಜೋಡಿಸಿದ್ರೆ ನಮಗೆ ತುಂಬ ಪ್ಲೀಸ್ ಮಾಡಬೇಕಾಗೋದು, ಬೆಗ್ ಮಾಡಬೇಕಾಗೋದು, ಅವ್ರಿಗೆ ಅರ್ಥ ಮಾಡಿಸೋದ್ರಲ್ಲೇ ನಮಗೆ ಟೈಮ್ ಹೋಗ್ಬಿಡೋದು. ಸೊ ನಮ್ಗೆ ಅದೊಂದು ಫ್ರೀಡಮ್ ಇತ್ತು ಸರ್, ನೀವು ಏನಾದರೂ ಮಾಡಿ ಫ್ರೇಮ್ ಬ್ಯೂಟಿಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡೋರು, ಫ್ರೇಮ್ ಹಿಂದೆ ಏನೇನಾದರೂ ಆದಷ್ಟು ಕಟ್ ಮಾಡೋರು. ಸೊ ಅದು ಒಬ್ಬ ಪ್ರೊಡ್ಯೂಸರ್ಗೆ ಮಾಡಬೇಕಾಗಿರೋ ಒಂದು ಕರ್ತವ್ಯ. ಡಾಲಿ ಪಿಕ್ಚರ್ಸಿಂದ ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ರೊಡಕ್ಷನ್ ಹೌಸ್ ಜೊತೆ ಮಾಡಿದ್ದು ಅದು ನಮ್ಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಈಗ ಯಾವುದೇ ಪ್ರಮೋಷನ್ಗೆ ಬಂದಿರ್ಬೋದು, ರಿಲೀಸ್ಗೆ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಒಂದು ನೀಟಾಗಿ ಒಂದು ಪ್ರೊಸೀಜರ್ ಪ್ರಕಾರ ನಡೀತಾ ಇದೆ. ಸೊ ಅದಕ್ಕೆ ನಾವು ಡಾಲಿ ಪಿಕ್ಚರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀವಿ. ನೀವಿಬ್ರು ಹೇಳಿ, ಆಫ್ ದ ಕ್ಯಾಮ್ರಾ ಎಲ್ಲ ಸಿನಿಮಾ ನೋಡಿ ಅಂದರೆ ಡಾಲಿ ಪಿಕ್ಚರ್ಸ್ಗಳಿಂದ ಇಲ್ಲಾಂದರೆ ಡಾಲಿ ಅವರಿಂದ ನಿಮಗೆ ಬಂದಂತಹ ಕಾಂಪ್ಲಿಮೆಂಟ್ಸು, ಇಲ್ಲಾಂದರೆ ಅದರ ಒಂದು ಪಿನ್ ಪಾಯಿಂಟ್ ವಿಷಯದ ಬಗ್ಗೆ ಮಾತಾಡೋದು ಉಂಟಾ ನಿಮ್ಮ ಹತ್ರ? ರೀಸೆಂಟ್ಲಿ ನಮ್ಮ ಟ್ರೇಲರ್ ಲಾಂಚ್ ಟೈಮಲ್ಲೇ ಡಾಲಿ ಸರ್ ಹೇಳಿದ್ರು, ನನ್ನ ಫಸ್ಟ್ ಸಿನಿಮಾ ಹೊಯ್ಸಳ ಅವ್ರ ಜೊತೆನೇ ಮಾಡಿದ್ದು. ಅವ್ರು ಆಗಲೇ ಫೋರ್ಕಾಸ್ಟ್ ಮಾಡಿದ್ರು, ಸಕ್ಕೆ ನಿನ್ನ ಪ್ರೆಸೆನ್ಸ್ಗೆ ಲೈಕ್ ಯು ವಿಲ್ ಬಿ ದಿ ಬೆಸ್ಟ್ ವಿಲನ್ ಇಫ್ ಯು ಇಂಪ್ರೊವೈಸ್. ಸೊ ಏನೇನು ಮಾಡಬೇಕು ಅಂತ ಸ್ಮಾಲ್ ಟಿಪ್ಸ್ ಕೊಟ್ಟಿದ್ರು. ಅದಾಗಿ ಒಂದು 5-6 ವರ್ಷ ಆಗಿದೆ, ಬಟ್ ನಾನು ಅದನ್ನ ಮೈಂಡ್ಗೆ ಹಾಕ್ಕೊಂಡು ಎಲ್ಲ ಮಾಡ್ತಾನೆ ಇದ್ದೆ. ಸೊ ಆ ಮಾತನ್ನ ಅವರು ಲಾಸ್ಟ್ ಟೈಮ್ ನಮ್ಮ ಟ್ರೈಲರ್ ಲಾಂಚಲ್ಲಿ ಹೇಳಿದ್ರು, ಇವ್ರನ್ನ ನನ್ನ ಮೇಲೆ ಎತ್ತಿ ಹಿಂಗೆ ತಿರುಗಿಸಿ ಬಿಸಾಕಬೇಕಿತ್ತು. ಅಲ್ಲಿಂದ ಈಗ ನಮ್ಮ JC ಶೂಟ್ವರೆಗೂ ಇವ್ರ ಜರ್ನಿ ತುಂಬ ಚೆನ್ನಾಗಿದೆ. ನಾನು ಅಲ್ಲಿ ನೋಡಿದ್ದ
ಒಂದು ಕ್ಯಾರೆಕ್ಟರ್ಗೂ ಈಗಿರೋ ರಾಕಂಗೂ ತುಂಬ ಡಿಫ್ರೆನ್ಸ್ ಇದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಇವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿದ್ರು. ನೈಸ್. ನೀವು ಹೇಳಿ. ಸೊ ಒಂದು ಫಸ್ಟ್ ಟೈಮ್ ಪರ್ಫಾರ್ಮರ್ಗೆ ಯಾವಾಗ್ಲೂ ಎಲ್ಲರಿಗೂ ಒಂದು ಇದಿರುತ್ತೆ, ಓಕೆ ಇವ್ರು ಮಾಡ್ತಾರಾ ಇಲ್ವಾ, ಕ್ಯಾರಿ ಮಾಡ್ತಾರಾ ಇಲ್ವಾ ಅನ್ನೋ ಡೌಟ್ ಅನ್ನೋದು ಒಂದಿರುತ್ತೆ. ಸೊ ಸ್ಟಾರ್ಟಿಂಗ್ ಎಲ್ಲರಿಗೂ ಆ ಡೌಟ್ ಇತ್ತು ಅನ್ಸುತ್ತೆ, ಬಟ್ ನಾವು ದೇರ್ ಆಲ್ ಲೈಕ್ ಓಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ ಅಂತ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮಗೆ ಸರ್ ಕತೆ ಕೇಳಕ್ಕೂ ನೀವೇ ಕರ್ಕೊಂಡು ಹೋಗಿದ್ರಿ, ಕತೆ ಎಲ್ಲ ಸಿನಿಮಾ ಮುಗಿಸ್ತು ಹೇಳ್ದಂಗೆ ಮಾಡಿದ್ರಿ ಬಿಡಪ್ಪ ಅಂದ್ರ? ಅಲ್ಲ, ನನಗೆ ಒಂದು ಮಾತು ತುಂಬ ಇಷ್ಟ ಆಯಿತು ಸರ್. ಅವರು ಫಸ್ಟ್ ನನ್ನ ಮೇಲೆ ನೋಡೋ, ನನಗೆ ಯಾರ ಮೇಲೂ ಏನೋ ನನಗೆ ಗೊತ್ತಿಲ್ಲ, ನಿನ್ನ ಮುಖಕ್ಕೆ ನಾನು ನಿನ್ನ ಮೇಲೆ ಬಿಡ್ ಮಾಡ್ತಾ ಇದ್ದೀನಿ, ಅಲ್ಟಿಮೇಟ್ಲಿ ನೀನು ಆ ನಂಬಿಕೆ ಉಳಿಸ್ಕೊಬೇಕು, ಏನು ಮಾಡ್ತೀಯ ಗೊತ್ತಿಲ್ಲ ಅಂತ ಹೇಳಿ ಕಳಿಸಿದ್ರು. ಆ ನಂಬಿಕೆನ ಉಳಿಸ್ಕೊಂಡೆ. ಸಿನಿಮಾ ಬಂದು ಫಸ್ಟ್ ಕಾಪಿ ಯಾವಾಗ ರೆಡಿ ಆಯಿತೋ ಬಂದು ಥಿಯೇಟ್ರಲ್ಲಿ ನೋಡಿದ್ರು. ನೋಡಿ ಖುಷಿಯಾಗಿ ಕೆನ್ನೆ ಗಿಂಡಿ ಕಿಸ್ಸೆಲ್ಲ ಕೊಟ್ಟು ಏನು ಈ ಲೆವೆಲ್ ಮಾಡಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ, ಸಖತ್ ಖುಷಿ ಆಯಿತು ಅಂದರು. ಇನ್ನೂ ಒಂದು ಮಾತು ನನಗೆ ಈಗಲೂ ತುಂಬ ಇಷ್ಟ ಆಗೋದು ಅಂದರೆ, ಎಲ್ಲರ ಮನೆಗಳಿಂದನೂ ಒಬ್ಬೊಬ್ಬ ಹೀರೋಗಳು ಬರ್ತಾ ಇದ್ದಾರೆ, ನೀನು ನಮ್ಮನೆ ಹುಡುಗ, ನಮ್ಮನೇಲಿ ನಾನು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿರೋ ಅಂಥ ಹುಡುಗ, ನೀನು ನನ್ನ ಮನೆಯಿಂದ ಬರ್ತಾ ಇದೆಯಾ ಅಂದ್ಕೊಂಡು ನಾನು ಎಲ್ಲರ ಹತ್ರ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಅನಿಸ್ತಾ ಇದೆ. ನೀನು ನಮ್ಮನೆ ಹುಡುಗ ಬಾ ಇಂಡಸ್ಟ್ರಿಗೆ ಅಂತ ಕರೆದ್ರು ಸರ್. ಆ ಮಾತು ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ನಾವು ಅವರು ಸಂಬಂಧ ಅಲ್ಲ, ಏನೂ ಇಲ್ಲ, ನಾನು ಅವ್ರ ಕ್ಲೋಸ್ ಫ್ರೆಂಡ್ ಅಲ್ಲ, ಏನಿಲ್ಲ. ಒಬ್ಬ ಕಲೆನ ಗುರ್ತಿಸಿ, ಒಬ್ಬ ಹುಡುಗನಲ್ಲಿ ಏನೋ ಒಂದು ಪೊಟೆನ್ಷಿಯಲ್ ಇದೆ ಅಂತ ಗುರ್ತಿಸಿ ಇವತ್ತು ನೀನು ನನ್ನ ಮನೆ ಹುಡುಗ ಥರ ಅಂತ ಹೇಳ್ತಾರಲ್ಲ, ಆ ಬ್ರದರ್ಲಿ ಲವ್ ಅಷ್ಟು ಈಸಿಯಾಗಿ ಸಿಗಲ್ಲ. ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸಿನಿಮಾದಲ್ಲಿ ಅದರ ಒಂದು ಖಡಕ್ ಮೂಮೆಂಟ್ ಇದೆ, ಆಫ್ ದ ಕ್ಯಾಮ್ರಾ ಅಥವಾ ಆನ್ ದ ಕ್ಯಾಮ್ರಾ. ಇವತ್ತಿಗೂ ಜೇಸಿ ಇದ್ದ ತಕ್ಷಣ ತಲೆಗೆ ಬರುತ್ತೆ ಪಟ್ ಅಂತ ಅಂದರೆ ಯಾವುದು? ನಮ್ಮ ಪ್ರೀ ಕ್ಲೈಮ್ಯಾಕ್ಸ್ ಫೈಟು, ಆ ಫೈಟಲ್ಲಿ ಬರೋ ಕೆಲವು ಡೈಲಾಗ್ಸ್, ಅದು ಯಾವಾಗಲೂ ನೆನಪಿರುತ್ತೆ ನನಗೆ. ನಿಮಗೆ ಖಡಕ್ ಮೂಮೆಂಟ್ ಅಂದರೆ ಚೋಕ್ ಮಾಡಿದ್ದಿದ್ದು ನನಗೆ. ಯಾಕೆಂದರೆ ಅದು ಫೈಟಲ್ಲಿ ರಿಯಲ್ ಆಗಿ ಚೋಕ್ ಮಾಡಿಬಿಟ್ಟಿದ್ರು. ನಾನು ಇನ್ನೊಂದು 10 ಸೆಕೆಂಡ್ಸ್ ಹಿಂಗೆ ಚೋಕ್ ಮಾಡಿದ್ರೆ ಮೋಸ್ಟ್ಲಿ ಔಟ್ ಆಗ್ತಾ ಇದೆ ನಾನು. ಯಾಕೆಂದ್ರೆ ಇವ್ರಿಗೆ ಪಾಪ ಅದು ಅವ್ರಿಗೆ ಹೇಳಕ್ಕಾಗಲ್ಲ, ಅವ್ರ ಮಸಲ್ ಮಾತು ಅವರೇ ಕೇಳಲ್ಲ, ಅವ್ರಿಗಿರೋ ಮಸಲ್ಸ್ ಅವ್ರು ಹೇಳ್ಬಿಟ್ಟಿರಲ್ಲ ಅವ್ರ ಮಸಲ್ಸ್ ಅವ್ರ ಮಾತೇ ಕೇಳಲ್ಲ. ಅದು ಫೈಟಿಗೆ ಬಂದ್ಬಿಟ್ರೆ ಅವ್ರಿಗೆ ಮೈಂಡ್ಗೆ ಮಸಲ್ಸ್ಗೆ ಸ್ವಲ್ಪ ಅದು ಕಂಟ್ರೋಲ್ ತಪ್ಪಿಡುತ್ತೆ. ಒಂದೊಂದ್ಸತಿ ರಿಯಲ್ ಆಗಿ ಹೊಡೆದಿದ್ದಾರೆ, ಆಮೇಲೆ ಈಗ ಚೋಕ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ, ನಾನು ಬಡ್ಕೊಂತಾ ಇದೀನಿ, ಕಿರ್ಸ್ತಾ ಇದೀನಿ ಅಲ್ಲಿ. ಎಲ್ಲರೂ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ಫೈಟ್ ಸೀನ್ ಅಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದು ನನಗೆ ಖಡಕ್ ಮೂಮೆಂಟ್ ಅದು. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ನಮ್ಮಿಬ್ಬರು ಒಂದು ಎಮೋಷನಲ್ ಎನ್ಕೌಂಟರ್, ಒಂದು ಸೀನ್ ಅದು. ಫೈನಲಿ ಫೆಬ್ರವರಿ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಏನಾದ್ರು ಸ್ಪೆಷಲ್ ಮೆನ್ಷನ್ ಮಾಡಬೇಕು ವಿತ್ ಅವರ್ ಆಡಿಯನ್ಸ್ ಅಂದರೆ ಇಟ್ಸ್ ಯೋರ್ ಟೈಮ್. ಪ್ರಯತ್ನ, ನಾನು ಒಂದು 10 ವರ್ಷದ ಜರ್ನಿ ನಂದು ಸಿನಿಮಾ ಇಂಡಸ್ಟ್ರೀಲಿ. ಮೊದಲನೇ ಸಿನಿಮಾ ಮಾಡೋದಕ್ಕೆ ನನಗೆ ಅಂದರೆ ದಿನಗಳು ತಗೊಳ್ಳಿಲ್ಲ, ಅಂದರೆ ನನಗೆ ಅವಕಾಶ ಸಿಗೋದಕ್ಕೆ ಸಡನ್ನಾಗಿ ಸಿಕ್ತು. ಎಲ್ಲರೂ ಅನ್ಕೋತಾರೆ ಮೊದಲನೇ ಚಾನ್ಸ್ ಸಿಗೋದು ಕಷ್ಟ ಅಂತ, ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ 2ನೇ ಚಾನ್ಸ್ ಸಿಗೋದು ತುಂಬಾ ಕಷ್ಟ ಇಂಡಸ್ಟ್ರೀಲಿ. ಸೊ ಆ ಒಂದು ಚಾನ್ಸ್ ತೊಗೊಳೋದಕ್ಕೆ ಒಂದು 10 ವರ್ಷದ ಸ್ಟ್ರಗಲ್ಲು, ಪೇಷನ್ಸು ಇಟ್ಕೊಂಡು ತಿರ್ಗಾ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಖಂಡಿತ ನಾನು ಬೆಗ್ ಮಾಡಿ ಕೈ ಮುಗಿದು ಬನ್ನಿ ಸಿನಿಮಾಗೆ ಚೆನ್ನಾಗಿದೆ ಅಂತ ಹೇಳೋ ಬದಲು, ನೀವು ಕೊಡೋ ಒಂದು ಸಮಯಕ್ಕೆ, ನೀವು ಕೊಡೋ ಒಂದು ಹಣಕ್ಕೆ ನಾನು ಪ್ರಮಾಣ ಮಾಡ್ತೀನಿ, ಮೋಸ ಅಂತೂ ಆಗಲ್ಲ. ಒಳ್ಳೆ ಫ್ಯಾಮಿಲಿ ಕೂತಿ ಒಂದು ಜೇಸಿ ಬಗ್ಗೆ, ಜೇಸಿ ವರ್ಲ್ಡ್ ಬಗ್ಗೆ ಒಂದು ವಿಷಯ ತಗೊಂಡು ಒಂದು ಒಂದು ಏನು ಹೇಳ್ಬೋದು, ಅದ್ರ ಬಗ್ಗೆ ಏನೋ ಒಂದು ಸಿನಾಪ್ಸಿಸ್, ಅದ್ರ ಬಗ್ಗೆ ಜೈಲ್ ಬಗ್ಗೆ ಹೇಗೆ, ಜೈಲ್ ವ್ಯವಸ್ಥೆ ಹೇಗೆ ಅಂತ ಒಂದು ನೋಡೋದಕ್ಕೆ ಒಂದು ಒಳ್ಳೆ ಸಿನಿಮಾ ಇದೆ. ಬನ್ನಿ ಎಲ್ಲರೂ 6ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಅದೇ ಸಿನಿಮಾ ಲೈಕ್ ಏನಂತಾರೆ, ಒಂದು ರಿಯಲ್ ಲೈಫ್ ಘಟನೆನೇ, ಲೈಕ್ ಎಲ್ಲರ ಲೈಫಲ್ಲೂ ನಡೆಯುತ್ತೆ, ಬಟ್ ಇನ್ ಅ ಡಿಫ್ರೆಂಟ್ ಸ್ಕೇಲ್. ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಥಿಯೇಟ್ರಿಂದ ಹೊರಗೆ ಬಂದಿದ ತಕ್ಷಣ ಎಲ್ಲರೂ ಏನೋ ಒಂದು ಮನೆಗೆ ತೊಗೊಂಡು ಹೋಗ್ತಾ ಇದ್ದಲ್ಲಿ, ಕ್ಯಾರಿ ಸಮಥಿಂಗ್ ವಿತ್ ದೆಮ್. ಸೊ ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ, ಬಂದು ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಫಸ್ಟ್ ರೀಸನ್ ಏನಂದರೆ ಡಾಲಿ ಪಿಕ್ಚರ್ಸ್. ಓಕೆ, ನಾವೆಲ್ಲ ಬಿಗಿನರ್ಸು, ನಮ್ಮನ್ನು ನಂಬಿ ನಮ್ಮನ್ನ ಮೋಲ್ಡ್ ಮಾಡಿ ಈ ಸಿನಿಮಾನ ತೆಗೆದಿದ್ದಾರೆ. ಆ್ಯಂಡ್ 100% ಆಲ್ ಫಿಲ್ಮ್ ಲವರ್ಸ್ ಆರ್ ನಾನ್ ಫಿಲ್ಮ್ ಲವರ್ಸ್ ನಿಮಗೆಲ್ಲ ಇಷ್ಟ ಆಗೇ ಆಗುತ್ತೆ. ನಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಹಾರ್ಟ್ ಟಚ್ ಮಾಡೇ ಮಾಡುತ್ತೆ. ಅದಕ್ಕೋಸ್ಕರ ಆದರೂ ಬಂದು ನೋಡಲೇಬೇಕು ನೀವು. ವಿ ವಿಲ್ ನಾಟ್ ಡಿಸಪಾಯಿಂಟ್ ಯು. ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಈ ಸಿನಿಮಾದಿಂದ ಇನ್ನಷ್ಟು ಒಳ್ಳೆ ಪ್ರಯತ್ನಗಳು, ಒಳ್ಳೆ ಸಿನಿಮಾಗಳು ನಿಮ್ಮ ಪಾಲಿಗೆ ಬರಲಿ. ಇದೇ ಥರ ಕೀಪ್ ಅಸ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು.